ಬಿಲ್ ಗೇಟ್ಸ್, ಫೌಂಡರ್ ಆಫ್ ಮೈಕ್ರೋಸಾಫ್ಟ್; ಮಾರ್ಕ್ ಜುಗರ್ಬರ್ಗ್, ಫೌಂಡರ್ ಆಫ್ ಫೇಸ್ಬುಕ್; ಗೌತಮ್ ಅದಾನಿ, ಫೌಂಡರ್ ಆಫ್ ಅದಾನಿ ಗ್ರೂಪ್; ರಿಚರ್ಡ್ ಬ್ರಾನ್ಸನ್, ಫೌಂಡರ್ ಆಫ್ ವರ್ಜಿನ್ ಗ್ರೂಪ್; ರತನ್ ಟಾಟಾ, ಫೌಂಡರ್ ಆಫ್ ಟಾಟಾ ಗ್ರೂಪ್. ನಿಮಗೆ ಗೊತ್ತಾ ಇವರೆಲ್ಲರಲ್ಲಿ ಕಾಮನ್ ಆಗಿರೋದು ಯಾವುದು ಅಂತ? ನೀವು ಯೋಚನೆ ಮಾಡ್ತೀರಿ ಇವರು ರಿಚೆಸ್ಟ್ ಪೀಪಲ್ ಗಳಲ್ಲಿ ಒಬ್ರು ಅಂತ. ಆದ್ರೆ ಪ್ರೆಸೆಂಟ್ ಪ್ರಪಂಚದಲ್ಲಿ ಇವರು ಸ್ಟ್ರಾಂಗ್ ಪರ್ಸನ್ ಗಳಾಗಿದ್ದಾರೆ. ಆದ್ರೆ ಒಂದು ವಿಷಯ ಇದೆ, ಇವರೆಲ್ಲರಲ್ಲಿ ಒಂದು ವಿಷಯ ಕಾಮನ್ ಆಗಿರುವಂತದ್ದು. ಅದೇನು ಅಂದ್ರೆ ಇವರು ಈ ಒಂದು ಟ್ರ್ಯಾಪ್ ನಲ್ಲಿ ಸಿಕ್ಕಾಕೊಳ್ಳದೆ ಸಕ್ಸಸ್ಫುಲ್ ವ್ಯಕ್ತಿಗಳಾಗಿದ್ದಾರೆ. ಆದ್ರೆ ಇವಾಗಿನ ಜನ ಈ ಟ್ರ್ಯಾಪ್ ನಲ್ಲಿ ಸಿಕ್ಕಾಕಿಕೊಂಡು ಪ್ರೌಡ್ಲಿ ಫೀಲ್ ಮಾಡ್ತಾರೆ. ಈ ಟ್ರ್ಯಾಪ್ ಅನ್ನೇ ತಮ್ಮ ಜೀವನದ ದೊಡ್ಡ ಗುರಿ ಅಥವಾ ಉದ್ದೇಶವನ್ನಾಗಿಸಿಕೊಂಡ್ಬಿಟ್ಟಿದ್ದಾರೆ. ಈ ಟ್ರ್ಯಾಪ್ ಬೇರೆ ಯಾವುದೂ ಅಲ್ಲ, ಎಜುಕೇಶನ್ ಸಿಸ್ಟಮ್. ಇವತ್ತು ನೀವು ಎಲ್ಲರ ತರ ಕಾಲೇಜ್ಗೆ ಹೋಗ್ತೀರಿ, ಟೈಮ್ ಟು ಟೈಮ್ ಅಸೈನ್ಮೆಂಟ್ ನ ಕೊಡ್ತೀರಿ, 90% ಅಟೆಂಡೆನ್ಸ್ ನ ಮೇಂಟೈನ್ ಮಾಡ್ತೀರಿ, ನಿದ್ದೆಗೆಟ್ಟು ಬುಕ್ಸ್ ಓದ್ತೀರಿ ಮತ್ತು ಎಲ್ಲ ರೂಲ್ಸ್ ನ ಫಾಲೋ ಮಾಡ್ತೀರಿ. ಆದ್ರೆ ಇದೆಲ್ಲ ಆದ ನಂತರ ಗ್ರಾಜುಯೇಷನ್ ಡಿಗ್ರಿ ಮಾಡ್ತೀರಿ. ಇದರ ನಂತರ ನಿಮಗೆ ಒಂದು ಒಳ್ಳೆಯ ಜಾಬ್ ಸಿಗುತ್ತೆ. ಇದರ ಜೊತೆಗೆ ನಿಮ್ಮ ಪೇರೆಂಟ್ಸ್ ಗಾಗಿ ಒಂದು ದೊಡ್ಡ ಮನೆಯನ್ನ ಖರೀದಿ ಮಾಡ್ತೀರಿ, ಒಂದು ದೊಡ್ಡ ಕಾರನ್ನ ಖರೀದಿ ಮಾಡ್ತೀರಿ, ಮದುವೆ ಮಾಡ್ಕೋತೀರಿ, ಮಕ್ಕಳನ್ನ ಒಳ್ಳೆ ಸ್ಕೂಲ್ ನಲ್ಲಿ ಅಡ್ಮಿಷನ್ ಮಾಡಿಸ್ತೀರಿ, ನಂತರ ಸಾಕಷ್ಟು ಹಣವನ್ನ ಸಂಪಾದನೆ ಮಾಡ್ತೀರಿ, ಒಂದು ಒಳ್ಳೆಯ ರೀತಿಯಲ್ಲಿ ಲೈಫ್ ನ ಸೆಟಲ್ ಮಾಡ್ಕೋತೀರಿ ಅಂತ ನೀವು ಅನ್ಕೊಂಡಿರ್ತೀರಾ. ಬಟ್ ರಿಯಾಲಿಟಿನೇ ಬೇರೆ ಇರುತ್ತೆ. ನಿಮ್ಗೆ ಗೊತ್ತಾ ರಿಯಾಲಿಟಿ ಏನನ್ನೋದು? ನೀವು 15 ವರ್ಷಗಳವರೆಗೆ ಕಷ್ಟಪಟ್ಟು ಎಜುಕೇಶನ್ ಮುಗಿಸಿದ ಮೇಲೆ ನಿಮಗೆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ. ಆಗ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಜಾಬ್ ಸಿಗಲ್ಲ ಅಂತ. ನೀವು ಎಷ್ಟೇ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ಕೂಡ ಯಾವ್ದಾದ್ರು ಒಂದು ಕಾರಣಕ್ಕೆ ರಿಜೆಕ್ಟ್ ಆಗ್ತಿರ್ತೀರಾ. ಆಗ ಜನ ನಿಮ್ಮನ್ನ ನೋಡಿ ತಮಾಷೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದಾಗಿ ನೀವು ಒಬ್ಬರೇ ಇರೋದಕ್ಕೆ ಶುರು ಮಾಡ್ತೀರಿ, ಒಬ್ಬೊಬ್ಬರೇ ಅಳೋದಕ್ಕೆ ಶುರು ಮಾಡ್ತೀರಿ. ಮನೆಯ ಪರಿಸ್ಥಿತಿಗಳ ಪ್ರೆಷರ್, ನಿಮ್ಮ ಸಿಚುವೇಶನ್ ಪ್ರೆಷರ್ ಮತ್ತೆ ನಿಮ್ಮ ಫ್ಯೂಚರ್ ನ ಚಿಂತೆ ನಿಮ್ಗೆ ಕಾಡೋದಕ್ಕೆ ಶುರು ಮಾಡುತ್ತೆ. ಇದರ ಜೊತೆಗೆ ನೀವು ದೇವ್ರ ಹತ್ರ ಬೇಡ್ಕೋತೀರಾ, ದೇವ್ರೆ ಯಾವ್ದಾದ್ರು ಒಂದು ನೌಕರಿಯನ್ನು ಕೊಡು ಅಂತ. ನಿಧಾನವಾಗಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಕೊನೆಗೆ ಸಾಕಷ್ಟು ಕಷ್ಟಪಟ್ಟ ನಂತರ ನಿಮಗೆ ಯಾವ್ದಾದ್ರು ಒಂದು ಕೆಲಸ ಸಿಗುತ್ತೆ. ಆದ್ರೆ ಅದರ ಸ್ಯಾಲರಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ. ಅದು ನಿಮಗೆ ಅಷ್ಟೊಂದು ಕಂಫರ್ಟಬಲ್ ಅನ್ಸೋದಿಲ್ಲ. ಆದ್ರೂ ನೀವು ಆ ಕೆಲಸನ ಮಾಡ್ತೀರಿ. ಎಷ್ಟೇ ದುಡಿದ್ರು ಹಣ ಉಳಿಸೋದಕ್ಕೆ ಆಗೋದಿಲ್ಲ ನಿಮ್ಮ ಕನಸಿನ ಮನೆಯನ್ನ ಖರೀದಿ ಮಾಡೋದಕ್ಕೆ. ಆಗ ನೀವೊಂದು ಹೋಮ್ ಲೋನ್ ತಗೋತೀರಿ, ಇದರ ಜೊತೆಗೆ ಕಾರನ್ನು ಕೂಡ ತಗೋತೀರಿ, ಅದು ಕೂಡ ಲೋನ್ ಮೇಲೆನೆ. ಈಗ ನೀವೊಂದು ಟ್ರ್ಯಾಪ್ ನಲ್ಲಿ ಸಿಕ್ಕಾಕಿಕೊಂಡಿದ್ದೀರಾ. ಆಗ ನೀವು ಈ ರೀತಿಯಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಿ, ಮತ್ತೆ ಭಯ ಪಡೋದಕ್ಕೆ ಶುರು ಮಾಡ್ತೀರಿ. ಏನಾದ್ರೂ ನನ್ನ ಈ ಜಾಬ್ ಇಂದ ತೆಗೆದು ಹಾಕಿದ್ರೆ ನಾನು ನನ್ನ ಖರ್ಚನ್ನ ಹೇಗೆ ನಿಭಾಯಿಸಲಿ, ನನ್ನ ಮನೆಯ ಲೋನ್ ಅನ್ನ ಹೇಗೆ ಕಟ್ಲಿ, ಕಾರ್ ಲೋನ್ ಅನ್ನ ಹೇಗೆ ಕಟ್ಲಿ, ಮಕ್ಕಳ ಸ್ಕೂಲ್ ಫೀಸ್ ಅನ್ನ ಹೇಗೆ ಕಟ್ಲಿ. ಮೆಲ್ಲನೆ ನೀವು ನಿಮ್ಮನ್ನ ದೂಷಿಸಿಕೊಳ್ಳೋದಕ್ಕೆ ಶುರು ಮಾಡ್ತೀರಿ. ಬೆಳಿಗ್ಗೆ ಆದ ಕೂಡಲೇ ನೀವು ಸೀದಾ ಕೆಲಸಕ್ಕೆ ಹೊರಡೋದಕ್ಕೆ ಶುರು ಮಾಡ್ತೀರಿ. ಆ ಕೆಲಸ ನಿಮಗೆ ಇಷ್ಟ ಇರಲಿ ಅಥವಾ ಇಲ್ಲದಿರಲಿ ಅದನ್ನ ಮಾಡುವುದು ನಿಮಗೆ ಅನಿವಾರ್ಯವಾಗಿರುತ್ತೆ. ಹೀಗೆ ಒಂದು ದಿನ ಬರುತ್ತೆ, ಈ ಲೈಫ್ ನಿಮಗೆ ನಾರ್ಮಲ್ ಅನಿಸ್ಬಿಡುತ್ತೆ. ಹೀಗೆ ಕೆಲಸ ಮಾಡ್ತಾ ಮಾಡ್ತಾ ನೀವು ಮುದುಕರಾಗಿ ಬಿಡ್ತೀರಿ. ಆಗ ನಿಮ್ಗೆ ಹೀಗೆ ಅನಿಸುತ್ತೆ, ಬಹುಶಃ ನಾನು ಅನ್ಲಕ್ಕಿ, ಇದರಿಂದಾಗಿ ನಾನು ನನ್ನ ಲೈಫ್ ನಲ್ಲಿ ದೊಡ್ಡದಾಗಿ ಏನು ಮಾಡ್ಲಿಲ್ಲ ಅಂತ. ಆದ್ರೆ ಸತ್ಯ ಬೇರೆನೆ ಇರುತ್ತೆ ಮೈ ಫ್ರೆಂಡ್. ನೀನು ನಿನ್ನನ್ನ ಬಂಧಿಸಿಕೊಂಡಿದ್ದೀಯಾ. ಆ ಸತ್ಯ ಏನು ಅಂದ್ರೆ ನೀನು ಎಜುಕೇಶನ್ ಸಿಸ್ಟಮ್ ಅನ್ನ ಚಿಕ್ಕವನಿದ್ದಾಗಿನಿಂದಲೂ ಕುರುಡನಂತೆ ಫಾಲೋ ಮಾಡ್ತಾ ಬಂದಿದ್ದೀಯಾ. ಆದರೆ ಎಜುಕೇಶನ್ ಸಿಸ್ಟಮ್ ಮಾಡಿರೋದೇ ಇದಕ್ಕೆ, ನಿಮ್ಮನ್ನ ದೊಡ್ಡದಾಗಿ ಏನು ಮಾಡದಿರಲು, ನಿಮ್ಮನ್ನ ಒಬ್ಬ ಫ್ಯಾಕ್ಟರಿ ನೌಕರನಂತೆ ದುಡಿಸಿಕೊಳ್ಳಲು, ನಿಮ್ಮನ್ನ ಒಂದು ಟ್ರ್ಯಾಪ್ ನಲ್ಲಿ ಸಿಕ್ಕಾಕಿಕೊಳ್ಳುವಂತೆ ಮಾಡಲು. ಆದ್ರೆ ಅದು ಹೇಗೆ? ಎಜುಕೇಶನ್ ಸಿಸ್ಟಮ್ ಇರೋದೇ ನಮ್ಮನ್ನ ಡೆವಲಪ್ ಮಾಡೋದಕ್ಕೆ, ಅದು ಟ್ರ್ಯಾಪ್ ಆಗೋದಕ್ಕೆ ಹೇಗೆ ಸಾಧ್ಯ? ಹಾಗಾದ್ರೆ ಎಜುಕೇಶನ್ ಮಾಡ್ಲೇಬಾರದಾ? ಎಜುಕೇಶನ್ ಮಾಡೋದ್ ಬಿಟ್ಟು ಮತ್ತೇನ್ ಮಾಡ್ಬೇಕು? ಎಜುಕೇಶನ್ ಇಂದ ಸಾಕಷ್ಟು ಜನ ದೊಡ್ಡದಾಗಿ ಅಚೀವ್ ಮಾಡಿರೋರಿದ್ದಾರೆ. ಹಾಗಾದ್ರೆ ಹೆಂಗೆ ನಾವು ಈ ಟ್ರ್ಯಾಪ್ ಇಂದ ಸಿಕ್ಕಾಕಿಕೊಳ್ಳದೆ ಸಕ್ಸಸ್ಫುಲ್ ಆಗ್ಬೇಕು? ಈ ಎಲ್ಲ ಪ್ರಶ್ನೆಗಳಿಗೆ ಪಾರ್ಟ್ 2 ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ನಿಮ್ಗೆ ನಿಮ್ಮ ಲೈಫ್ ನಲ್ಲಿ ಈ ಟ್ರ್ಯಾಪ್ ನಲ್ಲಿ ಸಿಕ್ಕಾಕಿಕೊಳ್ಳದೆ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ, ನಿಮ್ಗೆ ಪಾರ್ಟ್ 2 ವಿಡಿಯೋ ಬೇಕು ಅಂದ್ರೆ ಕಾಮೆಂಟ್ ನಲ್ಲಿ ಪಾರ್ಟ್ 2 ಅಂತ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ಕಾಯ್ತಾ ಇರಿ.